ನಮಸ್ಕಾರ. ಕೆಲವು ಸತಿ ಯಾವಾಗಾದರೂ ಸಮಸ್ಯೆ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಾದ್ರು ನಮ್ಗೆ ಗೊತ್ತಿರೋ ಜ್ಯೋತಿಷ್ಯದವ್ರ ಹತ್ರ ಹೋಗ್ತೀವಿ, ಅಥವಾ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು ಶಂಕೆ ಪಡ್ತೀವಿ. ಯಾರೋ ಅದು ಜ್ಯೋತಿಷ್ಯದವ್ರು ಏನೋ ಹೇಳಿದ್ರು ಅದನ್ನು ನಂಬದೆ ಮತ್ತೆ ಯಾರೋ ವಾಸ್ತುಶಾಸ್ತ್ರದವ್ರ ಹತ್ರ ಹೋಗ್ತೀವಿ, ಮತ್ತೊಬ್ಬರ ಹತ್ರ ಹೋಗ್ತೀವಿ, ಮತ್ತೊಬ್ಬರ ಹತ್ರ ಹೋಗ್ತಾನೆ ಇರ್ತೀವಿ. ನಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡ್ಕೊಂಡು ಹೋಗ್ತಾನೆ ಇರ್ತೀವಿ. ಆದರೆ ನೋಡಿ, ಯಾರಿಗೂ ಗೊತ್ತಿಲ್ಲದಿರೋ ಸೊಲ್ಯೂಷನ್ನು ಯಾರಿಗೂ ಗೊತ್ತಿರುತ್ತೆ ಗೊತ್ತಾ? ಅದು ನಿಮಗೆ. ಕೆಲವು ಸತಿ ನಮ್ಮ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಕಣ್ರಿ. ಆದರೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಸಮಸ್ಯೆ ಎಷ್ಟು ಚಿಕ್ಕದಂತ ನಾವು ಮರೆತು ಹೇಗಪ್ಪ ಇದರಿಂದ ಆಚೆ ಬರೋದು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ ಶುರು ಆಗ್ಬಿಟ್ಟಿರುತ್ತೆ. ಆದರೆ ಒಂದು ಮಾತ್ರ ನಿಜ, ಯಾವಾಗ ಸಮಸ್ಯೆ ಬರುತ್ತೋ ಆ ಸಮಸ್ಯೆಗಿಂತ ದೊಡ್ಡವ್ರು ನಾವಾಗಬೇಕು. ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿಚುಯೇಷನ್ ಆಗಿರಲಿ, ಅದು ಎಲ್ಲವೂ ಕೂಡ ಒಂದು ಸಿಮಿಲರ್ ಪ್ಯಾಟ್ರನನ್ನು ಇರುತ್ತೆ. ಆ ಪ್ಯಾಟ್ರನ್ ಏನಪ್ಪ ಅಂತ ಫಸ್ಟು ಅದನ್ನು ಕಂಡುಹಿಡಿದಾಗ ಖಂಡಿತವಾಗ್ಲೂ ನಾವು ಅದರಿಂದ ಇಂಥದೇ ಮನಸ್ಸಿನ ದುಗುಡ ಇರ್ಬೋದು, ಇಂಥದೇ ಒಂದು ದೊಡ್ಡ ಸಮಸ್ಯೆ ಇರ್ಬೋದು, ಅದರಿಂದ ಆಚೆ ಬರ್ಬೋದು. ನೋಡಿ, ಎಕ್ಸಾಂಪಲ್ಲು, ಒಂದು 2-3 ದಿನದಿಂದ ನಿಮ್ಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಒಂದು ಡೈರಿ ತೊಗೊಳ್ಳೋಣ ಅಥವಾ ಒಂದು ಪೇಪರ್ ತಗೊಳ್ಳಿ. ಫಸ್ಟು ಆ ಸಮಸ್ಯೆ ಏನಿರ್ಬೋದು, ಅದು ಮೂಲ ಕಾರಣ ಏನು, ಹೇಗೆ ಪಾಸಿಬಲ್ ಸೊಲ್ಯೂಷನನ್ನು ಹುಡುಕ್ಬೋದು. ಈಗ ಆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಥವಾ ಹಾಗೂ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಎಲ್ಲರೂ ಹೀಗೇನೆ. ಒಂದು ಸಮಾಜ ಅಂತ ಹೇಳಿದ್ರೆ ಮಾತಾಡೇ ಆಡತ್ತೆ. ಆದರೆ ನೀವು ಕಷ್ಟಪಡಬೇಕಾದ್ರೆ, ಮನಸ್ಸಲ್ಲಿ ದುಗುಡ ಆಗಿರಬೇಕಾದ್ರೆ ಯಾರೂ ಬಂದು ನಿಮಗೆ ಸಮಾಧಾನ ಮಾಡಲ್ಲ. ಹಾಗಾಗಿ ಮನಸ್ಸಿಗೆ ಭಾರವನ್ನು ತಗೊಳ್ಳೋದನ್ನ ನಿಲ್ಲಿಸ್ಬಿಡಿ. ಕಷ್ಟ ಬಂದಮೇಲೆ ಪ್ರತಿಯೊಂದು ಕಷ್ಟಕ್ಕೆ ಅದರದೇ ಆದ ಸೊಲ್ಯೂಷನ್ ಇರುತ್ತೆ, ಅದರದೇ ಆದ ನೀವು ತಾಳ್ಮೆಯನ್ನು ತಗೋಬೇಕಾಗತ್ತೆ. ನೋಡಿ, ಯಾವುದೇ ಒಂದು ಪ್ಲ್ಯಾನೆಟ್ ಆಗಿರಲಿ, ಏನೇ ಆಗಿರಲಿ, ಅದು ನಮಗೆ ನಾವು ಅನ್ಕೋತೀವಿ, ನನಗೆ 7.5 ಇದೆ, ನನಗೆ ರಾಹುದಶೆ ಇದೆ, ಇಲ್ಲಪ್ಪ ನನಗೆ ಕೇತು ಬಾಧೆ ಇದೆ, ಹೀಗೆ ಏನೇನೋ ಅನ್ಕೋತಾ ಇರ್ತೀವಿ. ಆದರೆ ಭಗವಂತನ ಮಕ್ಕಳಾಗಿರೋ ನಾವು ಯಾಕೆ ಭಗವಂತ ನಮಗೆ ಕಷ್ಟ ಕೊಡಬೇಕು ಅಂತಿರ್ತಾನೆ? ಖಂಡಿತವಾಗ್ಲೂ ಇದು ಸುಳ್ಳು. ಭಗವಂತ ನಮಗೆ ಖಂಡಿತವಾಗ್ಲೂ ಕಷ್ಟವನ್ನು ಕೊಡಲಿಕ್ಕೆ ಇಲ್ಲ. ಆದರೆ ಹೇಗೆ ನಾವು ನಮ್ಮ ಮಕ್ಕಳಿಗೆ ಪಾಠವನ್ನು ಕಲಿಸ್ತೀವಿ, ನೋಡಿ ಮಗು ಹೀಗೆ ಮಾಡು ಅಂತ ಕೇಳದೇ ಇದ್ದಾಗ ಗದರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಿಸ್ದೆ ಸ್ವಲ್ಪ ಮಕ್ಕಳು ಪಾಠ ಕಲೀಲಿ, ತಾಳ್ಮೆ ಕಲೀಲಿ ಅಂತ ಮಕ್ಕಳನ್ನು ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಹಾಗೆ ಅಲ್ಲಿರೋನು ಕೂಡ. ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಕಷ್ಟ ಬಂದಾಗ ಧೃತಿಗೆಡಬೇಡಿ. ನಿಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಒಂದು 3ನೇ ವ್ಯಕ್ತಿ ಥರ ಕೂತು ಯಾವಾಗ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರೋ ಆ ಸಮಸ್ಯೆ ನಿಮಗೆ ತುಂಬ ಚಿಕ್ಕದಂತ ಅನಿಸ್ತಾ ಹೋಗುತ್ತೆ. ಯಾವುದೇ ಒಂದು ಪರಿಸ್ಥಿತಿ ಆಗಿರಲಿ, ಏನು ಅದು ಪಾಠವನ್ನು ಕಲಿಸ್ತಾ ಇದೆ ಅಂತ ಮೊದಲು ತಿಳ್ಕೊಳ್ಳೋಣ. ಜೀವನದಲ್ಲಿ ಬೌಂಡ್ರಿ ಹಾಕೋದು ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ಎಷ್ಟು ಮನುಷ್ಯನಿಗೆ ಚಿಂತೆ ಅನ್ನೋದು ಎಲ್ಲ ರೀತಿಯ ಸಮಸ್ಯೆಗಳನ್ನು ತರ್ತಾ ಹೋಗುತ್ತೆ. ಈಗ ಯಾವುದೇ ಒಂದು ಮೆಂಟಲ್ ಹೆಲ್ತ್ ಪ್ರಾಬ್ಲಮಿಂದ ಫಿಸಿಕಲ್ ಇಲ್ನೆಸ್ ಆಗುತ್ತೆ, ಕ್ರಾನಿಕ್ ಇಲ್ನೆಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ತಿಂತಕ್ಕಂಥ ಆಹಾರ ಆಗಿರ್ಬೋದು, ನೀವು ಮಾಡ್ತಕ್ಕಂಥ ಕೆಲಸ ಆಗಿರಬಹುದು, ಮೋಸ್ಟ್ ಇಂಪಾರ್ಟೆಂಟ್ ನಿದ್ದೆ ಅಲ್ವಾ? ಎಷ್ಟೋ ಸತಿ ನಿದ್ದೆ ಬರದೆ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಿರ್ತೀವಿ. ಯಾವಾಗ ನಿದ್ದೆ ಕೆಡ್ತೀವೋ ಮನಸ್ಸಿನ ಪರಿಸ್ಥಿತಿ ಕೆಡ್ತಾ ಹೋಗುತ್ತೆ. ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ. ಏನೇ ಸಮಸ್ಯೆ ಬರಲಿ, ಹೋಗಿ ಸುಮ್ಮನೆ ಒಂದು ವಾಕ್ ತಗೊಂಡು ಬಂದು ಆ ವಾಕ್ ಮಾಡ್ತಾ ಏನಿರ್ಬೋದು, ಇದಕ್ಕೆ ಏನು ಪರಿಸ್ಥಿತಿ ಇರ್ಬೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಿಮಗೆ ನೀವು ಕೇಳ್ಕೊತಾ ಹೋಗಿ. ಸುಮ್ಮನೆ ನಾವು ಯಾವುದೇ ಒಂದು ಜ್ಯೋತಿಷ್ಯದವ್ರ ಹತ್ರ ಹೋಗೋದಾಗಿರ್ಬೋದು ಅಥವಾ ಯಾರ ಹತ್ರನೇ ಹೋಗಲಿ, ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದನ್ನು ಮಾಡ್ತಾ ಹೋದರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಪ್ರಾಬ್ಲಮಿಗೆ ನಾವು ಅಕೌಂಟಬಿಲಿಟಿ ತಗೊಳ್ತಾ ಹೋಗಲ್ಲ. ಎಲ್ಲೋ ಏನೋ ಇರ್ಬೋದು ಅಂತ ಹೇಳಿ ಯಾರು ಏನು ಹೇಳಿದ್ರು ಅವ್ರನ್ನ ನಂಬ್ತೀವಿ. ಆದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲ್ಲ. ತಪ್ಪಲ್ವಾ ಇದು? ಏನೇ ಆಗಿರಲಿ, ಯಾರು ಹೇಳಿದ್ದನ್ನು ನಂಬೋಕ್ಕಿಂತ ಮುಂಚೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಈ ಪರಿಸ್ಥಿತಿ ಈಗ ಕೆಲವು ಸಮಯಕ್ಕೆ ಮಾತ್ರ ಇರುತ್ತೆ, ನಂತರ ನಾನು ಬದಲಾವಣೆ ಆಗೇ ಆಗ್ತೀನಿ. ನನ್ನ ಜೀವನದಲ್ಲಿ ಒಂದು ಸಂತೋಷದ ಸಮಯ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಭಗವಂತ ಅಷ್ಟು ಕ್ರೂರಿ ಅಲ್ಲ ಕಣ್ರಿ. ನಿಮಗೆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದ್ರ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಗೊತ್ತಾ? ನೀವು ಮಾಡ್ತಕ್ಕಂಥದ್ದು ನಿಮ್ಮ ಮೇಲೆ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್. ಹಾಗಾಗಿ ನಿಮ್ಮನ್ನು ನೀವು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡನ್ನು ಹೇಗೆ ನೋಡ್ತೀರಾ, ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಒಂದು ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಸೊಲ್ಯೂಷನ್ ಕೊಡ್ತೀರಾ.
ಹಾಗೆ ನಿಮ್ಮ ಪ್ರಾಬ್ಲಮನ್ನು ಅನಲೈಸ್ ಮಾಡ್ತಾ ಹೋಗಿ ನಿಮ್ಮ ಲೈಫಲ್ಲಿ ಆರಾಮಾಗಿ ಅದ್ಭುತವಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.